ಗೋಡೆಯ ಮೇಲೆ ತೂಗುತ್ತಿರುವ ಬಿಕಾಂ ಡಿಗ್ರಿ, ಅದರ ಕೆಳಗೆ ಒಡೆದ ಕುರ್ಚಿ. ತಾಯಿ ಒಲೆಯ ಬಳಿ ಕೂತಿದ್ದಾಳೆ. ಒಲೆಯಲ್ಲಿ ಬೆಂಕಿ ಕೂಡ ಸರಿಯಾಗಿ ಹೊತ್ತಿಕೊಳ್ಳುತ್ತಿಲ್ಲ. ಮಗನೇ, ಇಂದು ಕೂಡ ಹಾಲಿಲ್ಲದ ಚಹಾ ಕುಡಿಯಬೇಕಾಗಿದೆ. ಪರವಾಗಿಲ್ಲ ಅಮ್ಮ, ಈಗ ಅಭ್ಯಾಸ ಆಗಿದೆ. ಆರೋ ಮೊಬೈಲ್ ತೆರೆಯುತ್ತಾನೆ. ಸರಿ, ಯು ಆರ್ ನಾಟ್ ಸೆಲೆಕ್ಟೆಡ್ ಎಂಬ ಇಮೇಲ್ ಕಾಣಿಸುತ್ತದೆ. ಅವನು ಸ್ಕ್ರೀನ್ ಲಾಕ್ ಮಾಡುತ್ತಾನೆ. ನಗರದಿಂದ ಏನಾದರೂ ಉತ್ತರ ಬಂದಿದೆಯಾ? ಇಲ್ಲ ಅಪ್ಪ, ಬಹುಶಃ ಇಂದು ಕೂಡ ಇಲ್ಲ. ಚಿಕ್ಕ ತಂಗಿ ಹರಿದಿರುವ ಶಾಲೆಯ ಪುಸ್ತಕಗಳನ್ನು ಹಿಡಿದು ಬರುತ್ತಾಳೆ. ಅಣ್ಣ, ನಾಳೆ ಟೀಚರ್ ಹೊಸ ನೋಟ್ಬುಕ್ ತರಲು ಹೇಳಿದ್ದಾರೆ. ಸ್ವಲ್ಪ ಮೌನ. ತಂದು ಕೊಡ್ತೀನಿ, ಖಂಡಿತ ತಂದು ಕೊಡ್ತೀನಿ. ಆರೋ ಹೊರಗೆ ಹೋಗುತ್ತಾನೆ. ಗ್ರಾಮದ ಚೌಕ. ಜನರು ಚಹಾ ಕುಡಿತಾ ಇರ್ತಾರೆ. ಅರೆ, ಬಿಕಾಂ ಪಾಸ್ ಮಾಡಿದ ಹುಡುಗ ಆದ್ರೂ ಕೆಲ್ಸವಿಲ್ಲದೆ ಕೂತಿದ್ದಾನೆ. ಓದುತ್ತಿದ್ರೆ ಹೊಟ್ಟೆ ತುಂಬಲ್ಲ ಸಾಹೇಬ್ರೆ. ಆರೋ ಏನೂ ಹೇಳದೆ ಮುಂದೆ ಸಾಗುತ್ತಾನೆ. ಒಂದು ಕಡೆ ಮಕ್ಕಳು ಪಿಜ್ಜಾ ಚಿತ್ರವಿರುವ ಮೊಬೈಲ್ ವಿಡಿಯೋ ನೋಡ್ತಿರ್ತಾರೆ. ನಮ್ಮೂರಲ್ಲೂ ಪಿಜ್ಜಾ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರುತ್ತಿತ್ತು. ಮೊದಲ ಬಾರಿಗೆ ಅವನ ಕಣ್ಣಲ್ಲಿ ಒಂದು ಮಿಂಚು ಕಾಣಿಸುತ್ತದೆ. ನಗರ ನನ್ನಿಗಾಗಿ ಇಲ್ಲ ಅಂದ್ರೆ ನಗರದದ್ದನ್ನು ನನ್ನ ಹಳ್ಳಿಗೆ ತಂದುಕೊಳ್ಳಬಾರದು. ಆರೋ ನೆಲದ ಮೇಲೆ ಕೂತಿದ್ದಾನೆ. ಅವನ ಮುಂದೆ ಒಂದು ಹಳೆಯ ಡೈರಿ, ಪೆನ್ಸಿಲ್ ಮತ್ತು ಮೊಬೈಲ್. ಬಾಡಿಗೆ, ಹಿಟ್ಟು, ಮನೆಯ ಖರ್ಚು. ಡೈರಿಯ ಕೊನೆಯ ಪುಟದಲ್ಲಿ ದೊಡ್ಡ ಪ್ರಶ್ನೆ, ಇನ್ನೇನು? ಮಗ್ನೆ, ಜಾಸ್ತಿ ಯೋಚನೆ ಮಾಡಬೇಡ. ದೇವ್ರು ಯಾವುದೋ ದಾರಿ ತೋರಿಸ್ತಾರೆ. ಅಮ್ಮ, ದೇವ್ರೇನೋ ದಾರಿ ತೋರಿಸ್ತಾನೆ, ಆದರೆ ಅದರಲ್ಲಿ ನಡೆಯಲು ಭಯ ಆಗ್ತಿದೆ. ತಂದೆಗೆ ಕೆಮ್ಮು ಬರುತ್ತದೆ. ಹಳೆಯ ಔಷಧದ ಬಾಟಲಿ ಕೆಳಗೆ ಬೀಳುತ್ತದೆ. ಅಪ್ಪ, ಔಷಧ ತೆಗೆದುಕೊಂಡಿರಾ? ಇಂದು ತೆಗೆದುಕೊಂಡಿಲ್ಲ, ನಾಳೆ ತೆಗೆದುಕೊಡುತ್ತೆ ನೋಡ್ತೇನೆ. ನಾನು ಇಂದು ಕೂಡ ಮೌನವಾಗಿದ್ದರೆ ನಾಳೆ ಈ ನಗು ಕೂಡ ಉಳಿಯೋದಿಲ್ಲ. ಆರವ್ ಮನೆಯ ಮೇಲ್ಚಾವಣಿಯಲ್ಲಿ ಮಲಗಿದ್ದಾನೆ. ಆಕಾಶದಲ್ಲಿ ನಕ್ಷತ್ರಗಳು, ದೂರ ಎಲ್ಲೋ ನಗರದ ಬೆಳಕುಗಳ ಕಲ್ಪನೆ. ಒಂದು ಚಿಕ್ಕ ಪಿಜ್ಜಾ ತಳ್ಳುಗಾಡಿ. ಮಕ್ಕಳು ನಗುತ್ತಿದ್ದಾರೆ, ತಾಯಿ ಸಂತೋಷದಲ್ಲಿದ್ದಾರೆ, ತಂದೆ ಆರೋಗ್ಯವಾಗಿದ್ದಾರೆ. ಇಲ್ಲ, ಇದು ಕನಸು ಅಲ್ಲ, ಇದನ್ನು ನಿಜವಾಗಿಸಬೇಕು. ಮುಂದಿನ ಬೆಳಗ್ಗೆ ಆರವ್ ತಂದೆಯ ಮುಂದೆ ನಿಂತಿದ್ದಾನೆ. ಅಪ್ಪ, ನಾನು ನಮ್ಮ ಊರಲ್ಲಿ ಪಿಜ್ಜಾ ಅಂಗಡಿ ತೆರೆಯಬೇಕೆಂದಿದ್ದೇನೆ. ಪಿಜ್ಜಾ? ನಮ್ಮೂರಲ್ಲಿ? ಜನರು ನಗ್ತಾರೆ, ಹಣವೂ ಇಲ್ಲ. ಜನರು ಈಗಲೂ ನಗ್ತಿದ್ದಾರೆ ಅಪ್ಪ. ವ್ಯತ್ಯಾಸ ಇಷ್ಟೇ, ನಾಳೆ ನಾನು ನನ್ನ ಮೇಲೆ ನಗ್ತೀನೋ ಇಲ್ಲ ಪರಿಸ್ಥಿತಿ ನನ್ನ ಮೇಲೆ ನಗುತ್ತದೋ. ಕೆಲವು ಕ್ಷಣಗಳ ಮೌನ. ನೀನು ಬಿದ್ದರೆ ಮತ್ತೆ ಹೇಳ್ತೀಯಾ? ನಾನು ಬಿದ್ದರೆ ನಿಮ್ಮ ಬೆಂಬಲದಿಂದಲೇ ಹೇಳ್ತೀನಿ. ಈನಿ. ತಂದೆ ಆರವ್ ತಲೆಯ ಮೇಲೆ ಕೈ ಇಡುತ್ತಾರೆ. ಕೆಲವೊಮ್ಮೆ ಅತಿ ದೊಡ್ಡ ರಿಸ್ಕ್. ಪ್ರಯತ್ನಿಸದೇ ಇರೋದೇ ಆಗಿರುತ್ತದೆ. ಆರವ್ ಹಳೆಯ ಸೈಕಲ್ ಮೇಲೆ ಹೋಗುತ್ತಿದ್ದಾನೆ. ಹಿಂದೆ ಚಿಕ್ಕ ಗ್ಯಾಸ್ ಸಿಲಿಂಡರ್ ತೂಗುತ್ತಿದೆ. ಮುಂದೆ ಒಂದು ಡಬ್ಬಿಯಲ್ಲಿ ಹಿಟ್ಟು ಮತ್ತು ತರಕಾರಿ. ದೊಡ್ಡ ಹೋಟೆಲ್ ಅಲ್ಲ, ಒಂದು ಚಿಕ್ಕ ಆರಂಭ. ಖಾಲಿ ಬಿದ್ದಿರುವ ಒಂದು ಚಿಕ್ಕ ಅಂಗಡಿ. ಒಡೆದ ಬೋರ್ಡ್, ಧೂಳು ತುಂಬಿದೆ. ಇದೇ ನನ್ನ ಮೊದಲ ಗುರಿ. ಆರವ್ ಬೋರ್ಡ್ ಬಣ್ಣ ಹಾಕುತ್ತಾನೆ. ಆರವ್ ಪಿಜ್ಜಾ ಖಾನ. ತಾಯಿ ಹಿಟ್ಟು ಮೃದು ಮಾಡುತ್ತಾಳೆ. ತಂಗಿ ಟೊಮ್ಯಾಟೊ ಕತ್ತರಿಸುತ್ತಾಳೆ. ತಂದೆ ಕುರ್ಚಿಯಲ್ಲಿ ಕೂತು ನೋಡುತ್ತಿರ್ತಾರೆ. ಇಡೀ ಹಳ್ಳಿ ನೋಡ್ತಿದೆ. ನೋಡ್ಲಿ ಬಿಡಿಯಪ್ಪ, ಇಂದು ಅಲ್ಲ ಅಂದ್ರೂ ನಾಳೆ ರುಚಿಯನ್ನೂ ನೋಡ್ತಾರೆ. ಅಂಗಡಿ ತೆರೆಯುತ್ತದೆ. ಒಂದು ಚಿಕ್ಕ ಓಪನ್ ಬೋರ್ಡ್. ಕೆಲವು ಮಕ್ಕಳು ನಿಲ್ಲುತ್ತಾರೆ. ಅಣ್ಣ, ನಿಜವಾಗ್ಲೂ ಪಿಜ್ಜಾ? ಹೌದು, ಬಿಸಿ ಬಿಸಿ. ಗ್ರಾಮಸ್ಥರು ಸೇರಿಕೊಳ್ಳುತ್ತಾರೆ. ಅರೆ ನೋಡಿ, ಊರಲ್ಲೇ ಪಿಜ್ಜಾ ಮಾರೋ ಬಾಬು. 2 ದಿನದಲ್ಲೇ ಮುಚ್ಚಿಬಿಡ್ತಾನೆ. ಮೊದಲ ಪಿಜ್ಜಾ ತಯಾರಾಗುತ್ತದೆ. ಆರವ್ ಕಂಪಿಸುವ ಕೈಗಳಿಂದ ಅದನ್ನು ತೆಗೆದುಕೊಳ್ಳುತ್ತಾನೆ. ಇದು ತಗೊಳ್ಳಿ, ಮೊದಲ ಪಿಜ್ಜಾ. ಹುಡುಗ ಒಂದು ಬೈಟ್ ತಗೊಳ್ಳುತ್ತದೆ. ಇದ್ದಕ್ಕಿದ್ದಂತೆ ಮುಖ ಬದಲಾಗುತ್ತದೆ. ಅಣ್ಣ, ಉಪ್ಪು ಜಾಸ್ತಿ ಆಗಿದೆ.
ಗುಂಪಿನಲ್ಲಿ ಗುಸುಗುಸು. ಹೇಳಿದ್ದೇನಲ್ಲ. ಇನ್ನೊಬ್ಬ ಗ್ರಾಹಕ ತಿನ್ನದೆ ಹೊರಟು ಹೋಗುತ್ತಾನೆ. ಆರವ್ ಮುಖ ಬಾಡುತ್ತದೆ. ಕೈಯಿಂದ ಪಿಜ್ಜಾ ಕೆಳಗೆ ಬೀಳುತ್ತದೆ. ಅಂಗಡಿ ಖಾಲಿ. ಬೋರ್ಡ್ ಅರ್ಧ ತಿರುಗಿಕೊಂಡು ತೂಗುತ್ತಿದೆ. ಪರವಾಗಿಲ್ಲ ಮಗನೇ, ಮೊದಲ ರೊಟ್ಟಿಯೂ ಹಸಿಯೇ ಇರುತ್ತದೆ. ಅಮ್ಮ, ಇದು ನಡೀದೆ ಹೋದ್ರೆ ನಾನೇನು? ತಂದೆ ಮೌನವಾಗಿ ಹತ್ತಿರ ಬರುತ್ತಾರೆ. ತಮ್ಮ ಜೇಬಿನಿಂದ ಹಳೆಯ ನೋಟುಗಳನ್ನು ತೆಗೆದುಕೊಳ್ಳುತ್ತಾರೆ. ಇವು ನಿನ್ನ ಚಿಕಿತ್ಸೆಗಾಗಿ ಇಟ್ಕೊಂಡಿದ್ದೆ, ಆದರೆ ಇಂದು ನಿನ್ನ ಧೈರ್ಯವೇ ಹೆಚ್ಚು ಮುಖ್ಯ. ಇಲ್ಲ ಅಪ್ಪ. ಅಂಗಡಿ ಮುಚ್ಚೋದು ಸುಲಭ, ಆದರೆ ಕನಸನ್ನೇ ಮುಚ್ಚಬೇಡ. ಕಣ್ಣೀರಿನ ಮಧ್ಯೆ ಮತ್ತೆ ಅದೇ ಮಿಂಚು. ಸೋಲು ಒಪ್ಕೊಳ್ಳೋದು ಅವನೇ. ಪ್ರಯತ್ನ ಮಾಡಿದ ನಂತರವೂ ಮೌನವಾಗಿರುವವನು. ಅಂಗಡಿಯ ಶಟರ್ ಅರ್ಧವಾಗಿ ಇಳಿದಿದೆ. ಹೊರಗೆ ಟಪ್ ಟಪ್ ಮಳೆ. ಒಳಗೆ ಒಂದು ಚಿಕ್ಕ ಬಲ್ಬ್. ಆರು ಒಬ್ಬನೇ ಕೂತಿದ್ದಾನೆ. ಮೇಜಿನ ಮೇಲೆ ಸುಟ್ಟ ಪಿಜ್ಜಾ, ಡೈರಿ, ಪೆನ್ಸಿಲ್. ಎಲ್ಲವೂ ಅಳತೆ ಮಾಪನದಲ್ಲೇ ಇತ್ತು, ಆದರೂ ರುಚಿ ಬಂದಿಲ್ಲ. ನಗರದ ಇಂಟರ್ವ್ಯೂ. ವಿಲ್ ಕಾಲ್ ಯು. ಗ್ರಾಮಸ್ಥರ ನಗು, ಮಗುವಿನ ಮಾತು. ಉಪ್ಪು ಜಾಸ್ತಿ ಇದೆ. ತಪ್ಪು ಎಲ್ಲಿದೆ? ತಾಯಿ ಮೌನವಾಗಿ ಬರುತ್ತಾಳೆ. ಕೈಯಲ್ಲಿ ಮನೆಯ ಅಡುಗೆ ಮನೆಯಿಂದ ತಂದ ಮಸಾಲೆಯ ಚಿಕ್ಕ ಡಬ್ಬಿ. ಮಗನೇ, ನೀನು ಪಿಜ್ಜಾ ನಗರ ಶೈಲಿಯಲ್ಲಿ ಮಾಡ್ತಿದ್ಯಾ, ಆದರೆ ಹಳ್ಳಿಯ ರುಚಿ ಎಲ್ಲಿದೆ? ಹಳ್ಳಿಯ ರುಚಿ? ನಿನ್ನ ಅಜ್ಜಿಯ ರೊಟ್ಟಿ ನೆನಪಿದ್ಯಾ? ಅದಕ್ಕೆ ರುಚಿ ಅಳತೆಯಿಂದಲ್ಲ, ಪ್ರೀತಿಯಿಂದ ಬರುತ್ತಿತ್ತು. ಆರು ಮಸಾಲೆಯ ವಾಸನೆ ನೋಡುತ್ತಾನೆ. ಕಣ್ಣುಗಳನ್ನು ಮುಚ್ಚುತ್ತಾನೆ. ಆರು ಹೊಸ ರೀತಿಯಲ್ಲಿ ಹಿಟ್ಟು ಮದ್ದು ಮಾಡುತ್ತಾನೆ. ಟೊಮ್ಯಾಟೊ ಚಟ್ನಿ ತಾಜಾ ರುಬ್ಬುತ್ತಾನೆ. ತಾಯಿ ಜೊತೆಯಾಗಿ ನಿಂತಿದ್ದಾಳೆ. ತಂಗಿ ಕುತೂಹಲದಿಂದ ನೋಡುತ್ತಾಳೆ. ಅಣ್ಣ, ವಾಸನೆ ಬೇರೆ ಆಗಿದೆ. ಯಾಕಂದ್ರೆ ಈಗ ಈ ಪಿಜ್ಜಾ ಹೃದಯದಿಂದ ತಯಾರಾಗ್ತಿದೆ. ಮುಂದಿನ ಬೆಳಗ್ಗೆ ಬೋರ್ಡ್ ಮೇಲೆ ಒಂದು ಚಿಕ್ಕ ಕಾಗದ ಅಂಟಿಸಲಾಗಿದೆ. ಇಂದು ಹೊಸ ರುಚಿ. ಮೊದಲ ಗ್ರಾಹಕ, ಅದೇ ಮಗು. ಇಂದು ಉಪ್ಪು ಜಾಸ್ತಿ ಆಗ್ತಾ? ಇಂದು ಅಲ್ಲ, ಇಂದು ಕಥೆ ಬದಲಾಗ್ತಿದೆ. ಮಗು ಒಂದು ಬೈಟ್ ತಗೊಳ್ತದೆ. ಒಂದು ಕ್ಷಣ ಮೌನ. ಅಣ್ಣ, ಇದು ರೊಟ್ಟಿಯಂತೆ ಇದೆ. ಗುಂಪು ನಿಲ್ಲುತ್ತದೆ. ಇನ್ನೊಬ್ಬ ವ್ಯಕ್ತಿ ರುಚಿ ನೋಡುತ್ತಾನೆ. ಮತ್ತೊಬ್ಬ, ಅರೆ, ಇದು ಬೇರೆ ತರಹ ಇದೆ. ಕಣ್ಣೀರಿನ ಜೊತೆಗೆ ನಗು. ಕೌಶಲ್ಯದಲ್ಲಿ ತನ್ನತನದ ರುಚಿ ಸೇರಿಕೊಂಡಾಗ ಸೋಲೂ ದಾರಿಯನ್ನು ತೋರಿಸತೊಡಗುತ್ತದೆ. ಆರೋ ಪಿಜ್ಜಾ ಕಾರ್ನರ್ ಮುಂದೆ ಚಿಕ್ಕ ಜನಸಂದಣಿ. ಮಕ್ಕಳು, ವೃದ್ಧರು, ಹಿಂದೆ ನಗಾಡಿದ ಕೆಲವರು ಕೂಡ. ನಿನ್ನೆವರೆಗೆ ಹಾಸ್ಯವಾಗಿತ್ತು, ಇಂದು ಲೈನಾ? ಆರೋ ವೇಗವಾಗಿ ಪಿಜ್ಜಾ ತಯಾರಿಸುತ್ತಿದ್ದಾನೆ. ತಾಯಿ ಪ್ಯಾಕಿಂಗ್ನಲ್ಲಿ ಸಹಾಯ ಮಾಡುತ್ತಿದ್ದಾಳೆ. ತಂಗಿ ಹಣ ಎಣಿಸುತ್ತಿದ್ದಾಳೆ. ಅಣ್ಣ, ಇಂದು ಎಲ್ಲವೂ ಮಾರಾಟ ಆಯಿತು. ಇದೇ ರೀತಿ ಮುಂದುವರಿದ್ರೆ ಸಾಕು. ಅಷ್ಟರಲ್ಲಿ ರಸ್ತೆಯಿಂದ ಒಂದು ಮಿಂಚುವ ಕಾರು ಬಂದು ನಿಲ್ಲುತ್ತದೆ. ಸಂಪೂರ್ಣ ಊರಿನ ದೃಷ್ಟಿ ಅದ್ರ ಮೇಲೆ. ಕಾರಿನಿಂದ ಒಬ್ಬ ವ್ಯಕ್ತಿ ಇಳಿಯುತ್ತಾನೆ. ಸ್ವಚ್ಛ ಬಟ್ಟೆ, ಗ್ವಾಗಲ್, ಮೊಬೈಲ್ನಲ್ಲಿ ಮಾತನಾಡುತ್ತಾ. ಹೌದು ಸರ್, ಹಳ್ಳಿಯಲ್ಲೇ ಇದ್ದೀನಿ. ಇಲ್ಲಿ ಏನೋ ವಿಭಿನ್ನದ್ದು ಸಿಕ್ತಿದೆ ಅಂತ ಹೇಳ್ತಾರೆ. ಆ ವ್ಯಕ್ತಿ ಪಿಜ್ಜಾ ತಗೊಳ್ಳುತ್ತಾನೆ. ಏನೂ ಹೇಳದೆ ಒಂದು ಬೈಟ್ ತಗೊಳ್ತಾನೆ. ಇದನ್ನು ಯಾರು ಮಾಡಿದ್ರು? ನಾನು. ಹೆಸರು? ಆರೋ. ವ್ಯಕ್ತಿ ಕಾರ್ಡ್ ಹೊರತೆಗೆದುಕೊಳ್ಳುತ್ತಾನೆ. ಫುಡ್ ಸ್ಟಾರ್ಟ್ಅಪ್ ಕನ್ಸಲ್ಟೆಂಟ್, ಸಿಟಿ. ಗ್ರಾಮಸ್ಥರಲ್ಲಿ ಚರ್ಚೆ, ಕುತೂಹಲ. ಇದು ಪಿಜ್ಜಾ ಅಲ್ಲ, ಇದು ಒಂದು ಕಥೆ. ಅಂದ್ರೆ? ನಗರದಲ್ಲಿ ಜನರು ರುಚಿ ಹುಡುಕ್ತಾರೆ. ನೀನು ಇಲ್ಲಿ ಭಾವನೆ ಮಾಡಿದ್ದೀಯಾ? ಗ್ರಾಮಸ್ಥರು ಬೆರಗಾಗುತ್ತಾರೆ. ನನ್ನ ಜೊತೆ ನಗರಕ್ಕೆ ಬರ್ತೀಯಾ? ಇದನ್ನ ದೊಡ್ಡದಾಗಿ ಮಾಡಬಹುದು. ಆರೋ ತಾಯಿಯ ಕಡೆ ನೋಡುತ್ತಾನೆ. ತಾಯಿಯ ಕಣ್ಣಲ್ಲಿ ಭಯ, ಹೆಮ್ಮೆ. ಮಗನೇ, ನಗರ ನಿನ್ನನ್ನು ಒಮ್ಮೆ ತಿರಸ್ಕರಿಸಿತ್ತು. ನಿರ್ಣಯ ನಿನ್ನದು.
ಜನಸಂದಣಿ, ಕಾರು, ಅಂಗಡಿ ಎಲ್ಲವೂ. ನಾನು ಮತ್ತೆ ಎಲ್ಲವನ್ನು ಬಿಟ್ಟು ಹೋಗ್ಬೇಕಾ? ಅಥವಾ ಇಲ್ಲೇ ಉಳಿದು ಏನಾದರೂ ಬದಲಾಯಿಸ್ಬೇಕಾ? ಯಶಸ್ಸು ಬಾಗಿಲು ತಟ್ಟಿದಾಗ ಸರಿಯಾದ ಬಾಗಿಲು ಆಯ್ಕೆ ಮಾಡೋದೇ ಅತಿ ಕಷ್ಟ. ಅದೇ ಮಿನುಗುವ ಕಾರು ನಿಂತಿದೆ. ಆ ವ್ಯಕ್ತಿ ಕಾಯುತ್ತಿದ್ದಾನೆ. ಆರವ್ ಅಂಗಡಿಯ ಒಳಗೆ ನಿಂತಿದ್ದಾನೆ. ಗೋಡೆಯ ಮೇಲೆ ತೂಗುತ್ತಿರುವ ಬಿ.ಕಾಮ್ ಡಿಗ್ರಿ. ಡಿಗ್ರಿಯು ನನಗೆ ಕೆಲಸ ಕೊಡಲಿಲ್ಲ, ಆದರೆ ಈ ಊರು ನನಗೆ ಗುರುತನ್ನು ಕೊಟ್ಟಿತು. ಆರ್ವ್ ಹೊರಗೆ ಬರುತ್ತಾನೆ. ತಾಯಿ, ತಂದೆ, ತಂಗಿ ಮತ್ತು ಕೆಲವು ಗ್ರಾಮಸ್ಥರು ನಿಂತಿದ್ದಾರೆ. ಹಾಗಾದ್ರೆ ನಿರ್ಧಾರ ಮಾಡಿಕೊಂಡೆಯಾ? ನಾನು ನಗರಕ್ಕೆ ಹೋಗೋದಿಲ್ಲ. ಗ್ರಾಮಸ್ಥರಲ್ಲಿ ಸ್ವಲ್ಪ ಗುಸುಗುಸು. ಅವಕಾಶ ಪ್ರತಿದಿನ ಸಿಗೋದಿಲ್ಲ ಆರ್ವ್. ನೀವು ಸರಿ ಹೇಳಿದ್ರಿ, ಆದರೆ ಅವಕಾಶವನ್ನು ಎಲ್ಲೆಡೆ ಸೃಷ್ಟಿಸಬಹುದು. ಆರ್ವ್ ಅಂಗಡಿಯ ಕಡೆ ಕೈ ತೋರಿಸುತ್ತಾನೆ. ಇದು ಕೇವಲ ಅಂಗಡಿಯಲ್ಲ, ಇದು ನನ್ನ ಕನಸು, ಮತ್ತು ಕನಸು ಹುಟ್ಟಿದ ಜಾಗದಲ್ಲೇ ಪೂರ್ಣವಾಗಬೇಕು. ತಂದೆ ಮುಂದೆ ಬರ್ತಾರೆ. ನನ್ನ ಮಗ ಕೆಲಸ ಹುಡುಕುವವನಲ್ಲ, ಕೆಲಸ ಕೊಡುವವನಾಗ್ತಾನೆ. ನಗರಕ್ಕಿಂತ ದೊಡ್ಡವನು ಇಂದು ನನ್ನ ಮಗನಾಗಿದ್ದಾನೆ. ಆ ವ್ಯಕ್ತಿ ನಗುತ್ತಾನೆ, ಕೈ ಮುಂದಕ್ಕೆ ಚಾಚುತ್ತಾನೆ. ಸರಿ, ನಾನು ನಗರದಿಂದಲ್ಲ, ಹೂಡಿಕೆಯನ್ನು ಊರಿಗೆ ತರುತ್ತೇನೆ. ಎಲ್ಲರೂ ಅಚ್ಚರಿಗೊಳ್ಳುತ್ತಾರೆ. ಆದ್ರೆ ಒಂದು ಷರತ್ತು ಇದೆ, ರುಚಿ ಬದಲಾಗಬಾರದು. ರುಚಿಯಲ್ಲ, ಇದು ಈಗ ಗುರುತಾಗುತ್ತದೆ. ಅಂಗಡಿಯ ಹೊಸ ಬೋರ್ಡ್. ಊರಿನ 2 ಹುಡುಗರು ಕೆಲಸ ಮಾಡುತ್ತಿದ್ದಾರೆ. ತಂಗಿ ಹೊಸ ನೋಟ್ಬುಕ್ ಹಿಡಿದು ಶಾಲೆಗೆ ಹೋಗುತ್ತಾಳೆ. ತಂದೆ ಔಷಧ ತೆಗೆದುಕೊಳ್ಳುತ್ತಾ ನಗುತ್ತಾರೆ. ಮಕ್ಕಳು ಸಂತೋಷದಿಂದ ಪಿಜ್ಜಾ ತಿನ್ನುತ್ತಾರೆ. ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವಾ? ಬೇಗ ಮಾಡಿ. ಆರವ್ ಅಂಗಡಿಯ ಹೊರಗೆ ನಿಂತಿದ್ದಾನೆ. ಹಿಂದೆ ಸಂಪೂರ್ಣ ಊರು. ಯಶಸ್ಸು ಅಂದ್ರೆ ನಗರಕ್ಕೆ ಹೋಗೋದೇ ಅಲ್ಲ, ತನ್ನವರನ್ನು ಜೊತೆಗೂಡಿಸಿಕೊಂಡು ಮುಂದುವರಿಯುವುದೇ ನಿಜವಾದ ಯಶಸ್ಸು. ಇಂತಹ ವಿಡಿಯೋ ಇನ್ನೂ ಮುಂದೆ ಬರುತ್ತವೆ. ಸಬ್ಸ್ಕ್ರೈಬ್ ಮಾಡಿ. ಬಾಯ್, ಮತ್ತೆ ಸಿಗೋಣ. ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ? ಬೇಗ ಮಾಡಿ. ಮಾಡಿದ್ರಾ? ಹಾಂ, ಇನ್ನೂ ಯಾರ್ಯಾರು ಮಾಡಿಲ್ಲ? ಮಾಡಿ. ಸಬ್ಸ್ಕ್ರೈಬ್.